ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ನೆನ್ಸರಿ ಲಾಗ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ ಉಂಟಲ್ಲ ದೊಡ್ಡ ದೊಡ್ಡ ಮೀನು ತಂದಿದ್ದಾರೆ ಗೈಸ್. ನೋಡಿ ನೀವು, ಎಷ್ಟು ಖುಷಿ ಆಗ್ತದೆ ಅದನ್ನು ನೋಡಿದರೆ. ನೀರಲ್ಲಿ ಈಜಾಡ್ತಾ ಉಂಟು. ಇವಾಗ ತೋರಿಸ್ತೀನಿ ನೋಡಿ ಮೀನು ಎಷ್ಟು ದೊಡ್ಡದು. ನನಗೆ ಇದು ತುಂಬ ಇಷ್ಟ ಆಯಿತು ಮೀನು. ಹೀಗೆ ಈಜಾಡ್ತಾ ಹೋಗ್ತದಲ್ಲ, ಹಾಗೆ ತುಂಬ ಇದೆ ಮೀನು. ಇದೊಂದು ದೊಡ್ಡದು ಮೀನು, ಇದ್ರದ್ದು ಹೆಸರು ಗೊತ್ತಿಲ್ಲ ಅಂದರೆ ನನಗೆ. ಮತ್ತು ಇದೆಲ್ಲ ಬಂಗುಡೆ, ಫ್ರೆಶ್ ಆಯಿತಾ, ಇದು ಫ್ರೆಶ್ ಮೀನು. ಇದು ಬೈಂದೂರಿಂದ ತಂದಿದ್ದು ನಿನ್ನೆ. ಹಾಗೆ ಇವಾಗ ಇದರಿಂದ ಒಂದು 10 ತೆಕ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀವಿ. ಸಾಂಬಾರಿದು ಅರ್ಧ ಕೆಲಸ ಆಯಿತು, ಯಾಕಂದರೆ ಲಾಗ್ ಮಾಡಲಿಕ್ಕೆ ನನಗೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಆವಾಗ ರಿಪೇರಿ ಮಾಡಿದ್ದು ಏನು ತೋರಿಸಲಿಲ್ಲ. ಹಾಗೆ ಜಸ್ಟ್ ಇದನ್ನು ತೋರಿಸಿ ನೀವು ನೋಡಿ. ನಾನು ನೋಡಿ ಗೈಸ್, ಮೀನು ಸಾಂಬಾರು ಆಗ್ತಾ ಇದೆ ನೋಡಿ. ಇವತ್ತು ನಾನು ಮಾಡಿದ್ದೇನೆ ಮೀನು ಸಾರು, ಕಡ್ದೆಲ್ಲ ಹಾಕಿ ನಾನು ಮಾಡಿರೋದು ಆಯಿತಾ. ಯಾವ ಥರ ಟೇಸ್ಟ್ ಬರ್ತದೆ ಅಂತ ಗೊತ್ತಿಲ್ಲ ನನಗೆ, ನೋಡುವ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಹಾಗೆ ನನಗೆ ತುಂಬ ಇಷ್ಟ ಆಯಿತಾ ಬಂಗುಡೆ ಮತ್ತು ಬೂತಾಯಿ ಫ್ರೈ ಮಾಡ್ತೀವಲ್ವ ನಾವು, ಅದು ಫಿಶ್ ಮಸಾಲ ತಗೊಂಡು ಫ್ರೈ ಮಾಡ್ತೀವಿ, ಅದು ತುಂಬ ಇಷ್ಟ. ಮತ್ತು ರವೆ ಹಾಕ್ತಾರಲ್ಲ, ಅದು ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಮತ್ತು ಬಂಗುಡೆ ಅಷ್ಟೇ. ಇವಾಗ ಮಂಗಳೂರಿಗೆ ಶೋರೂಮಿಗೆ ಹೋಗಿ ಗಾಡಿ ಸರ್ವಿಸಿಗಿಟ್ಟು ಬಂದು ಮೀನು ಸಾಂಬಾರು ಮಾಡುವ ಅಂತೇಳಿ ಮೀನು ಸಾಂಬಾರು ಮಾಡಿದ್ದಾಯ್ತಾ. ಹಾಗೆ ಟೇಸ್ಟ್ ಹೇಗಿದೆ ಅಂತೇಳಿ ನೋಡಬೇಕು. ತುಂಬ ದೊಡ್ಡ ಲಾಗ್ ಅಲ್ಲ ಇದು, ಮಿನಿ ಲಾಗ್ ಆಯಿತಾ, ಸಣ್ಣ ಲಾಗ್. ಯಾಕಂದರೆ ನಾನು ಲಾಗ್ ಇವತ್ತು ಮಾಡೋದ್ರಲ್ಲಿ ಇರಲಿಲ್ಲ. ಹಾಗೆ ನೋಡುವ, ಇದನ್ನು ಇವತ್ತೇ ಅಪ್ಲೋಡ್ ಮಾಡಲಿಕ್ಕೆ ನೋಡ್ತೇನೆ ಆಯಿತಾ. ನೋಡಿ, ನಮ್ಮ ಬೆಕ್ಕು ಕೂಡ ನಮ್ಮ ಜೊತೆನೇ ಇದೆ. ಮೀನು ಬೇಕಾ? ಓಯ್ ಮೀನು ಬೇಕಾ ನಿಂಗೆ? ಓಯ್ ಮೀನು ಬೇಕು? ಅದಕ್ಕೆ ಉಂಟಲ್ಲ ಗೈಸ್, ಮೀನು ಮತ್ತು ಕೋಳಿ ಸಾಂಬಾರು ಇದ್ದರೆ ಮಾತ್ರ ಊಟ ಮಾಡೋದು ಇಷ್ಟಾದರೂ, ಇಲ್ಲಾಂದರೆ ಏನು ತಿನ್ನೋದಿಲ್ಲ. ಮತ್ತು ತಿಂಡಿ ಬೇಕಾದರೆ ಬೇಕಾದ್ರೆ ತಿಂಡಿ ತಿಂತದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ ಆಯಿತಾ. ಹಾಗೆ ಇಲ್ಲಿ ನೋಡಿ ಸಾಂಬಾರು ಕುದೀತಾ ಇದೆ. ನೋಡುವ ಟೇಸ್ಟ್ ಹೇಗೆ ಬರ್ತದೆ ಅಂತ ನೋಡಬೇಕು. ಹಾಗೆ ಇದಕ್ಕಿಂತ ಮುಂಚೆ 1-2 ಸಾರಿ ಮಾಡಿದ್ದೇನೆ ನಾನು ಸಾಂಬಾರು. ಹಾಗೆ ಮನೆಯಲ್ಲಿ ಮಾಡುವ ಹಾಗೆ ಆಗ್ತದೆ ಎಂತ ಅಂತ ಗೊತ್ತಿಲ್ಲ. ಇವತ್ತು ಕಡ್ದು ಹಾಕಿ ಮಾಡಿರೋದು ನಾನೇ, ಕಡ್ದದ್ದು. ಇಲ್ಲದಿದ್ದರೆ ನಾವು ರೆಡಿಮೇಡ್ ಸಿಗ್ತದಲ್ಲ ಈ ಮಸಾಲ, ಹಾಗೆ ಮಸಾಲದಲ್ಲೇ ಮಾಡೋದಾಯ್ತು ಯಾವಾಗಲೂ. ಹಾಗೆ ಇವತ್ತು ಬೇಡ, ಇವತ್ತೊಂದು ಕಡ್ದು ಮಾಡಿ ನೋಡುವ ಯಾವ ಥರ ಟೇಸ್ಟ್ ಬರ್ತದೆ ಅಂತ ಹೇಳಿಕೊಂಡು ಇವತ್ತು ಮಾಡಿದ್ದು. ನಿನ್ನೆ ನಿಜವಾಗಿ ನಾನು ಚಿಕನ್ ಸಾಂಬಾರು ಮಾಡಿದ್ದೆ. ಹಾಗೆ 1-2 ವಾರ ಆಯಿತು ನಾವು ವೆಜ್ಜೇ ಊಟ ಆಯಿತಾ. ನಾನ್ ವೆಜ್ ಏನು ಇರಲಿಲ್ಲ, ಅದಕ್ಕೋಸ್ಕರ ನಿನ್ನೆನೂ ತುಂಬ ಆಸೆ ಆಗ್ತಿತ್ತು ಚಿಕನ್ ತಿನ್ನಬೇಕು ಅಂತ. ಮತ್ತು ತಕ್ಷಣ ಹೋದೆ, ಲೈವಿಗಿಂತ ಮೊದಲೇ ಹೋದೆ. ಮತ್ತು ಬಂದಾಗ್ತದಲ್ಲ, ಶಾಪ್ ಎಲ್ಲ ಕ್ಲೋಸ್ ಮಾಡ್ತಾರೆ, ಅದಕ್ಕೋಸ್ಕರ ಬೇಗ ಹೋಗಿ ತಂದು ಇಟ್ಟು ಮತ್ತೆ ಲೈವ್ ಕೂತು ಲೈವೆಲ್ಲ ಮಾಡಿದ್ಮೇಲೆ ಮತ್ತೆ ಸಾಂಬಾರು ಮಾಡಿದ್ದು. ಇವತ್ತು ಮಾತ್ರ ಮಧ್ಯಾಹ್ನವೇ ಮೀನು ಸಾರು ಮಾಡ್ತಾ ಇದ್ದೇನೆ. ಹಾಗೆ ಮಂಗಳೂರು ಅಂತ ಹೇಳಿದರೆ ಮೀನು ಸ್ಪೆಷಲ್ ಅಲ್ಲ, ಮೀನು ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟ. ಘಮ 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 ಬರ್ತಾ ಉಂಟು ಮಾರೆ. ಸಾಂಬಾರು ನೋಡುವಾಗ ಇವಾಗಲೇ ಹಸಿ ಆಗ್ತಾ ಉಂಟು ನನಗೆ. ನಿಮಗೆ ಕೂಡ ಯಾರಿಗೆಲ್ಲ ಯಾವ ಯಾವ ಮೀನೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ನನಗೆ ಮೀನಲ್ಲಿ ಬಂಗುಡೆ ಮತ್ತು ಬೂತಾಯಿ ತುಂಬ ಇಷ್ಟ, ನನ್ನ ಫೇವ್ರೇಟ್ ಆಯಿತಾ. ನಾನು ನಿಜವಾಗ್ಲೂ ಹೇಳ್ತೇನೆ, ನಾನು ಓಪನ್ ಹಾರ್ಟ್ ಆಯಿತಾ. ನನಗೆ ಮುಚ್ಚು ಮರೆ ಏನಿಲ್ಲ, ಅದಕ್ಕೋಸ್ಕರ ನನಗೆ ಇದು ಎಂತ ವೆಜ್ ಅಂತೂ ನನಗೆ ಆಗೋದೇ ಇಲ್ಲ. 1 ದಿನ 2 ದಿನ ತಿಂತೇನೆ. ನನಗೆ ಏನಾದರೂ ಸೈಡಿಗೆ ಸ್ವಲ್ಪ ನಾನ್ ವೆಜ್ ಬೇಕಾಯ್ತಾ. ಯಾರು ಬೇಸರ ಮಾಡ್ಕೊಳ್ಬೇಡಿ ವೆಜ್ ತಿನ್ನುವವರು. ನನಗೆ ನನ್ನ ಇದು ಲೈಫ್ ಸ್ಟೈಲ್ ಹಾಗೆ, ನನಗೆ ನಾನ್ ವೆಜ್ ತುಂಬ ಮುಖ್ಯ. ಮೊನ್ನೆ ಒಂದು ವಾರ ಉಂಟಲ್ಲ ಎಂತ ಫುಲ್ಲು ವೆಜ್ಜೆ, 1 ವಾರನೇ 2 ವಾರನೇ ಇತ್ತು ವೆಜ್ಜೆ ಫುಲ್ಲು. ಹಾಗೆ ನಿನ್ನೆ ಉಪವಾಸ ಮಧ್ಯಾಹ್ನ ಬಂದು ನೋಡು. ಮೊನ್ನೆ ನಾನು ಮನೆಗೆ ಹೋಗಿದ್ದೆ, ಮನೆಗೆ ಹೋಗುವಾಗ ಸಹ ನಾನೇನು ಚಿಕನ್ ಏನು ತಗೊಂಡು ಹೋಗಿರಲಿಲ್ಲ. ಹಾಗೆ ಎಂತಪ್ಪ ಇದು ಮೊಟ್ಟೆ ಸಾರು ಮಾಡಿದ್ದ ಅಂತ ಅಮ್ಮ
ಹಾಗೆ ಮೊಟ್ಟೆ ಸಾರು ಮಾಡಿದ್ದು. ನಾನು ಗಾಡಿ ತಗೊಂಡು ಹೋಗಿರಲಿಲ್ಲ, ಇಲ್ಲದಿದ್ದರೆ ನನಗೆ ಅಲ್ಲಿ ಇಳಿದು ನಾನು ಮೀನ ಕೋಳಿಯನ್ನು ತಗೊಂಡು ಹೋಗ್ತೇನೆ. ಅದಕ್ಕೆ ಉಂಟಲ್ಲ ನನಗೆ ಅದು ಸಹ ಸ್ವಲ್ಪ ಟೆನ್ಷನ್ ಆಯಿತು, ಎಂತೆಲ್ಲ ವೆಜ್ ಮಾರೆ ಅಂತ. ಹಾಗೆ ಮೊಟ್ಟೆ ತಗೊಂಡೋದೆ ಮನೆಗೆ. ಮತ್ತು ಇಲ್ಲಿ ಬಂದು ನೋಡುವಾಗ ಇಲ್ಲಿ ಸಹ ವೆಜ್ ಮೊನ್ನೆ. ಹಾಗೆ ಟೆನ್ಷನ್ ಆಯಿತು. ಮೊನ್ನೆ ತಿಂದೆ ಅದು. ಮತ್ತು ನಿನ್ನೆ ಮಧ್ಯಾಹ್ನ ಸಹ ದಾರಪಿರೆ ಸಾಂಬಾರು ಮಾರೆ, ಅದು ನನಗೆ ಇಷ್ಟನೇ ಇಲ್ಲ. ಅದಕ್ಕೆ 1:30ವರೆಗೆ ಊಟನೇ ಮಾಡಲಿಲ್ಲ, ಹಸಿವಾಗ್ತಾ ಇರಲಿಲ್ಲ. ಮತ್ತು ಸೀದಾ ಅಂಗಡಿಗೆ ಹೋಗಿ ನೋಡಿ ಇದು ತಂದದ್ದು. ಎಮರ್ಜೆನ್ಸಿಗೆ ಆಗ್ತದೆ ನನಗೆ, ಅದಕ್ಕೋಸ್ಕರ ಒಣ ಮೀನು ತಂದಿಟ್ಟಿದ್ದೇನೆ ಇದರಲ್ಲಿ. ಯಾವುದಾದ್ರೂ ಬೇಕಾಗುವಾಗ, ಎಂತ ಇಲ್ಲದಿರುವಾಗ ತೆಗೆದು ತಿನ್ನೋದು ಅಂತ. ಹಾಗೆ ಹೆಂಗೆ ನಮ್ಮ ಐಡಿಯಾ ಈ ಡಬ್ಬದಲ್ಲಿ ಉಂಟಾಯ್ತಾ. ಇಲ್ಲದಿದ್ದರೆ ಎಲ್ಲಿಯಾದರೂ ಕವರಲ್ಲಿ ಎಲ್ಲ ಹಾಕಿಟ್ಟರೆ ಬೆಕ್ಕು ಬಂದು ಎಲ್ಲ ತಿಂದಿರ್ತದೆ, ನನಗೆ ಮತ್ತೆ ಇರೋದೇ ಇಲ್ಲ. ಅದಕ್ಕೋಸ್ಕರ ನಾನು ಐಡಿಯಾ ಮಾಡಿ ಈ ಡಬ್ಬದಲ್ಲಿ ಹಾಕಿಟ್ಟಿದ್ದೇನೆ. ಇದು ಎಂತಪ್ಪ, ಮೀನು ಸಾರು ಕುದೀತಾ ಇದೆ. ಇನ್ನು ಟೇಸ್ಟ್ ಎಲ್ಲ ನೋಡಿ ಸ್ವಲ್ಪ ನೋಡಬೇಕು. ಟೇಸ್ಟ್ ಆಗಿ ನೋಡುವಾಗ ಟೈಮ್ ಬೇರೆ 1 ಗಂಟೆ ಆಯಿತು. 1:15 ಊಟ ಮಾಡಬೇಕು. ಹಾಗೆ ಮತ್ತು ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ ನನಗೆ ಇವತ್ತು, ತುಂಬ ಕೆಲಸ ಇದೆ. ಆದರೆ ಹಾಗೆ ರೀಲ್ಸ್ ಎಡಿಟಿಂಗ್ ಮಾಡಲಿಕ್ಕೆ ಉಂಟು. ಹಾಗೆ ಮತ್ತು ನಂದು ಮೊನ್ನೆದು ಮದುವೆದು ವ್ಲಾಗ್ ಕೂಡ ಇದೆ ಪೆಂಡಿಂಗಲ್ಲಿ, ಅದು ಕೂಡ ಅಪ್ಲೋಡ್ ಮಾಡಬೇಕು. ಎಡಿಟೇ ಮಾಡಲಿಲ್ಲ, ಎಡಿಟಿಂಗ್ ಮಾಡಬೇಕಷ್ಟೇ ಇನ್ನು. ಹಾಗೆ ಇವತ್ತು ಮಾಡಬೇಕಂತ ಅಂದ್ಕೊಂಡೆ. ಹಾಗೆ ಸ್ವಲ್ಪ ಬ್ಯುಸಿ ಇದೆ. ಹಾಗೆ ಇವಾಗ ಮೀನು ಸಾರು ರೆಡಿ ಆಯಿತು. ಇನ್ನು ಊಟ ಮಾಡಿ ಸ್ವಲ್ಪ ಮಲಗಿ ಮತ್ತೆ ಎಡಿಟಿಂಗ್ಗೆ ಕೂರಬೇಕು. ಹಾಗೆ ಮತ್ತು ನೈಟ್ ಲೈವ್ ಇದೆ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದವರು ಶೇರ್ ಮಾಡಿ. ಹಾಗೆ ಕಾಮೆಂಟ್ ಕೂಡ ಮಾಡಿ ಆಯಿತಾ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.